ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ರಾಯಚೂರಿನಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರಾಯಚೂರಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಸೊ ಮಳೆಯಿಂದಾಗಿ ಜನ ಕಂಗಾಲಾಗಿ ಹೋಗಿದ್ದಾರೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದೆ. ಬಿಸಿಲ ನಾಡು ರಾಯಚೂರು ಈಗ ಮಲೆನಾಡಿನಂತಾಗಿದೆ. ಸೊ ಮಳೆಯ ಜೊತೆಗೆ ಗಾಳಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಅಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗ್ತಾ ಇದೆ. ಮರಗಳು ಬಿದ್ದಿವೆ, ರಸ್ತೆಗಳು ಬಿರುಕು ಬಿಟ್ಟಿವೆ. ಅಪರೂಪಕ್ಕೆ ಮಳೆ ಆಗೋದು ಈ ಥರ ರಾಯಚೂರು ಭಾಗದಲ್ಲಿ. ಬಟ್ ಈ ಮಲೆನಾಡಿನಲ್ಲಿ ಯಾವ ರೀತಿಯಾಗಿ ಮಳೆ ಆಗುತ್ತಲ್ಲ ಅದೇ ರೀತಿಯಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಕಂಗಾಲಾಗಿ ಹೋಗಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಬೆಳಗ್ಗೆಯಿಂದ ಸಂಜೆಯ ತನಕ ಇಡೀ ರಾತ್ರಿ ಮಳೆ ಆದರೆ ಎಲ್ಲಿ ಹೋಗೋಕ್ಕಾಗತ್ತೆ? ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಇನ್ನು ಒಂದು ವಾರ 2ನೇ ತಾರೀಕಿನ ತನಕ ಮಳೆ ಇರೋದ್ರಿಂದಾಗಿ ಇದೇ ರೀತಿಯ ಮಳೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಯಾರೆಲ್ಲ ಹಳೆ ಮನೆಯಲ್ಲಿ ಇದಿರಲ್ಲ ಅವರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಈ ಸದ್ಯದ ಮಟ್ಟಿಗೆ ಬೇರೆ ಕಡೆಗೆ ಸ್ಥಳಾಂತರ ಆಗೋದು ಬೆಟ್ರ್ ಅಂತ ಅನಿಸುತ್ತೆ. ಹಳೆ ಮನೆ ಅಂತ ಹೇಳಿದ್ರೆ ಸಹಜವಾಗಿ ಮಣ್ಣಿಂದ ಕಟ್ಟಿರ್ತಾರೆ. ಜೊತೆಗೆ ಸುಮಾರು ವರ್ಷಗಳಿಂದ ಮನೆ ಇರುತ್ತೆ. ಸೊ ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ಸೊ ಹಂಗಾಗಿ ಆತಂಕ ಆಗೋದು ಬೇಡ. ಸೊ ಹಂಗಾಗಿ ಏನು ಮುಂಜಾಗ್ರತಾ ಕ್ರಮವಾಗಿ ಎಚ್ಚೆತ್ಕೊಂಡ್ರೆ ಒಳ್ಳೆಯದಿನ್ನು. ಒಂದು ವಾರ ಮಳೆ ಇರೋದ್ರಿಂದ ಈ ರೀತಿಯ ಘಟನೆಗಳು ಜಾಸ್ತಿ ಆಗುತ್ತೆ ಇನ್ಮೇಲೆ.